Namaste students. So today I am going to share some information on product and sales management subject, your fourth chapter salesman. In that the 43rd session, customer psychology. Aita? So here the learning objective is make you understand what is the customer psychology and what is the buying motives of our customer, and then at the end of the session you will be able to understand the psychology of the consumers. So let's start the session with consumer psychology. Right? So here the consumer psychology is the field of study drawing on various disciplines. Right? Or it is study of human behavior regarding their buying patterns, customs, preferences in relation to consumer products. ಸೊ ಒಂದು ಕನ್ಸ್ಯೂಮರ್ ಸೈಕಾಲಜಿ ಅಂತ ಬಂದಾಗ ಇಲ್ಲಿ ನಾವೇನು ತುಂಬ ಡಿಸಿಪ್ಲಿನ್ಸ್ ಅಂದರೆ ತುಂಬ ಒಂದು ಬ್ರ್ಯಾಂಚಸನ್ನು ನೋಡ್ತೀವಿ ನಾವಿಲ್ಲಿ. ಕನ್ಸ್ಯೂಮರ್ ಸೈಕಾಲಜಿ ಅನ್ನೋದು ಇಟ್ಸ್ ಅ ಕಾಂಬಿನೇಷನ್ ಆಫ್ ಸೋಷಿಯಲ್ ಸೈಕಾಲಜಿ, ಮಾರ್ಕೆಟಿಂಗ್, ಬಿಹೇವಿಯರ್ ಎಕನಾಮಿಕ್ಸು, ಅಥವಾ ಅವ್ರದ್ದೊಂದು ಬೈಯಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು. ಸೊ ಇದೇನಾಗುತ್ತೆ, ಈ ಎಲ್ಲ ಫ್ಯಾಕ್ಟರ್ಸು ಅವ್ರನ್ನ ಒಂದು ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಅಸಿಸ್ಟ್ ಮಾಡುತ್ತೆ. ರೈಟ್? ಇಲ್ಲಿ ಕನ್ಸ್ಯೂಮರ್ ಸೈಕಾಲಜಿ ಅನ್ನೋ ಕಾನ್ಸೆಪ್ಟು ಇಟ್ ಏಮ್ ಟು ಇವ್ಯಾಲ್ಯೂಯೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕನ್ಸ್ಯೂಮರ್ಸ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಓಕೆ, ಸೊ ಕನ್ಸ್ಯೂಮರ್ ಸೈಕಾಲಜಿ ಅಂದರೆ ಸೊ ಅವರು ಬಿಹೇವಿಯರ್ನ ಸ್ಟಡಿ ಮಾಡುವಂಥದ್ದು. ಒಬ್ಬ ಕನ್ಸ್ಯೂಮರು ಒಂದು ಪ್ರಾಡಕ್ಟ್ ತೊಗೊಳ್ಬೇಕಾದ್ರೆ ಅದ್ರ ಹಿಂದುಗಡೆ ಯಾವುದ್ಯಾವ್ದು ಫ್ಯಾಕ್ಟರ್ಸು ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಕಸ್ಟಮ್ಸು, ಪ್ರಿಫರೆನ್ಸಸ್ಸು, ಒಂದು ಅವರು ಮನಿ ಆಗಿರ್ಬೋದು, ಅವರು ಸ್ಪೆಂಡಿಂಗ್ ಪ್ಯಾಟರ್ನು, ಅಥವಾ ಫ್ಯಾಮ್ಲಿ ಆಗಿರ್ಬೋದು. ಈ ಥರ ಒಬ್ಬ ಕನ್ಸ್ಯೂಮರ್ ಒಂದು ಪ್ರಾಡಕ್ಟ್ನ ಬೈ ಮಾಡ್ತಿದ್ದಾನೆ ಅಂದಾಗ ಸೊ ಅವರ ಸೈಕಾಲಜಿ, ಆ ಒಂದು ಬೈಯಿಂಗ್ ಡಿಸಿಷನನ್ನು ಸ್ಟಡಿ ಮಾಡುವಂಥದ್ದು ಕನ್ಸ್ಯೂಮರ್ ಸೈಕಾಲಜಿ ಅಂತ ಹೇಳ್ತೀವಿ. ಆ ಪ್ರಾಡಕ್ಟ್ ಬಗ್ಗೆ ಸೊ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಏನೇನು ಫ್ಯಾಕ್ಟರ್ಸ್ ಬರುತ್ತೆ, ಸೊ ಒಂದು ಹ್ಯೂಮನ್ ಬಿಹೇವಿಯರ್ ಏನಿದೆ ಅಂತ ಸ್ಟಡಿ ಮಾಡ್ತೀವಲ್ವ, ದಟ್ ಈಸ್ ಕನ್ಸ್ಯೂಮರ್ ಸೈಕಾಲಜಿ. ಸೊ ಹಾಗಾದರೆ ಈ ಕನ್ಸ್ಯೂಮರ್ ಸೈಕಾಲಜಿ ತಿಳ್ಕೊಳ್ಳೋದ್ರಿಂದ ಏನು ಒಳ್ಳೆಯದಾಗುತ್ತೆ, ಏನು ಇಂಪಾರ್ಟೆನ್ಸ್ ಅಂತ ಕೇಳ್ಬೋದು. ಸೊ ನಾನು ಹೇಳಿದ್ನಲ್ವ, ಇಲ್ಲಿ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಇಲ್ಲಿ ಅವ್ರ ಡೆಮೋಗ್ರಫಿ, ಅವ್ರ ಪರ್ಸ್ನಾಲಿಟಿ, ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಅವ್ರದ್ದೊಂದು ಯೂಸೇಜ್ ರೇಟು, ಅವ್ರ ಆಕ್ಯುಪೇಷನ್ನು, ಅಥವಾ ಅವ್ರದ್ದು ವಿಲ್ಲಿಂಗ್ನೆಸ್ಸು, ಟೇಸ್ಟು, ಪ್ರಿಫರೆನ್ಸು, ಸೊ ಇದೆಲ್ಲ ಒಂದು ರೆಫರ್ ಮಾಡ್ತಾ ಇರುತ್ತೆ, ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋದ್ರಿಂದ ಸೊ ನಮಗೇನು ತಿಳಿಯುತ್ತೆ ಅಂದರೆ ಹೌ ದ ಪರ್ಚೇಸ್ ಡಿಸಿಷನ್ಸ್ ಆರ್ ಮೇಡ್. ಹೇಗೆ ಅವರು ಒಂದು ಡಿಸಿಷನ್ಸ್ ತೊಗೊಳ್ತಾರೆ ಪ್ರಾಡಕ್ಟ್ ಬೈ ಮಾಡೋಕ್ಕಿಂತ ಮುಂಚೆ. ಹೂ ಬೈ ಸರ್ಟನ್ ಪ್ರಾಡಕ್ಟ್ಸ್, ಈ ಪ್ರಾಡಕ್ಟನ್ನು ಯಾರು ತೊಗೊಳ್ಬೋದು, ಯಾವ ಒಂದು ಟಾರ್ಗೆಟ್ ಮಾರ್ಕೆಟ್ ತೊಗೊಳ್ಬೋದು ಇಂಥ ಪ್ರಾಡಕ್ಟ್ನ. ಅಥವಾ ಹೌ ಪ್ರಾಡಕ್ಟ್ಸ್ ಆರ್ ಕನ್ಸ್ಯೂಮ್ಡ್ ಆರ್ ಎಕ್ಸ್ಪೀರಿಯನ್ಸ್ಡ್. ಆಯಿತಾ? ಸೊ ತೊಗೊಂಡಂಥ ಪ್ರಾಡಕ್ಟು ಹೇಗೆ ಅನಿಸ್ತಿದೆ ಅವರಿಗೆ, ಹೇಗೆ ಕನ್ಸ್ಯೂಮ್ಡ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಇದೆ ಅಂತೇಳಿ ನೋಡ್ಕೊಳ್ಬೋದು. ಓಕೆ, ಸೊ ಈ ಥರ ಒಂದು ರಿಸರ್ಚ್ ಮಾಡೋದ್ರಿಂದ ನಾವು ಸೊ ಆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಯಾವ ಥರ ಡಿಸಿಷನ್ಸ್ ತೊಗೊಳ್ತಾರೆ, ಯಾರು ಆ ಪ್ರಾಡಕ್ಟ್ಸ್ನ ಬೈ ಮಾಡ್ತಾರೆ, ಅಥವಾ ಆ ಪ್ರಾಡಕ್ಟ್ ತೊಗೊಳೋದ್ರಿಂದ ಅವ್ರದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನಿದೆ ಅಂತ ತಿಳ್ಕೊಳ್ಬೋದು. ಸೆಕೆಂಡ್ಲಿ, ಇಟ್ ಏಮ್ಸ್ ಟು ಇವ್ಯಾಲ್ಯೂಯೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕನ್ಸ್ಯೂಮರ್ಸ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ನೀವು ಕಸ್ಟಮರ್ ಸೈಕಾಲಜಿ ತಿಳ್ಕೊಳ್ಳೋದ್ರಿಂದ ಸೊ ಅವ್ರೊಂದು ಡಿಸಿಷನ್ ಮೇಕಿಂಗ್ ಮಾಡಬೇಕಾದ್ರೆ ಒಂದು ಪ್ರಾಡಕ್ಟ್ ಬಗ್ಗೆ ತೊಗೊಳ್ಬೇಕೋ ಬೇಡ ಅಂತ ಡಿಸಿಷನ್ ಮಾಡಬೇಕಾದ್ರೆ ಏನೇನು ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ತಾರೆ, ಅವ್ರ ಮೈಂಡಲ್ಲಿ ಏನಿದೆ, ಅವ್ರ ಬಿಹೇವಿಯರ್ ಏನು ಹೇಳ್ತಾ ಇದೆ ಅಂತ ಹೇಳ್ಕೊಂಡು ನೀವು ತಿಳ್ಕೊಳ್ಬೋದು. ನಂತರ ಅಂಡರ್ಸ್ಟ್ಯಾಂಡಿಂಗ್ ದ ಇಂಡಿವಿಜುವಲ್ ನೀಡ್ಸ್ ಆ್ಯಂಡ್ ಡಿಸೈರ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಮೋಟಿವೇಟ್ ಕನ್ಸ್ಯೂಮರ್ಸ್ ಟು ಪರ್ಚೇಸ್ ಹೆಲ್ಪ್ಸ್ ದ ಸೇಲ್ಸ್ಮೆನ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸೆಲ್ಲಿಂಗ್ ದ ಪ್ರಾಡಕ್ಟ್ಸ್ ಇಫೆಕ್ಟಿವ್ಲಿ. ಆಯಿತಾ? ಸೊ ಒಬ್ಬ ವ್ಯಕ್ತಿ ಅಂತ ಬಂದಾಗ ಅವ್ನು ನೀಡಿದೆ ಆ ಪ್ರಾಡಕ್ಟ್ ಅಂದಾಗ ಆ ಪ್ರಾಡಕ್ಟನ್ನು ತೊಗೊಳಕ್ಕೆ ಅವನಿಗೆ ಯಾವ ಫ್ಯಾಕ್ಟರ್ಸ್ ಪ್ರೇರೇಪಿಸ್ತಾ ಇದೆ, ಮೋಟಿವೇಟ್ ಮಾಡ್ತಾ ಇದೆ, ಯಾಕೆ ಅವನು ಆ ಪ್ರಾಡಕ್ಟ್ ತೊಗೊಳ್ತಾ ಇದ್ದಾನೆ, ಅಥವಾ ಯಾರು ಹೇಳಿದ್ರು ಅಂತ ತೊಗೊಳ್ತಾ ಇದ್ದಾನೆ, ಅಥವಾ ಅವ್ನಿಗೆ ನೀಡ್ ಏನಿದೆ. ಸೊ ಅದನ್ನು ನಾವು ಒಬ್ಬ ಸೇಲ್ಸ್ಮನ್ ತಿಳ್ಕೊಂಡಾಗ ಅವನ ಒಂದು ಪ್ರಾಡಕ್ಟನ್ನು ಏನು ಮಾಡ್ಬೋದು, ಈಸಿಲಿ ಅವನು ಸೇಲ್ ಮಾಡ್ಬೋದು. ಆ್ಯಂಡ್ ಫೋರ್ತ್ಲಿ, ಇಟ್ ಹ್ಯಾಸ್ ಟು ಪ್ರಿಡಿಕ್ಟ್ ಹೌ ಕನ್ಸ್ಯೂಮರ್ಸ್ ಮೇಕ್ ಡಿಸಿಷನ್ಸ್. ಅಂದರೆ ಅವ್ರು ಹೇಗೆ ಡಿಸಿಷನ್ಸ್ ತೊಗೊಳ್ತಾರೆ, ಇಂಟೆನ್ಷನ್ ಆ್ಯಕ್ಷನ್ ಗ್ಯಾಪ್ ಏನಿದೆ, ಅಂದರೆ ಕನ್ಸ್ಯೂಮರ್ಸಿಗೆ ಆ್ಯಕ್ಚುಲಿ ಏನು ಬೇಕು, ಅವ್ರು ಏನು ಹೇಳ್ತಾರೆ, ಅವ್ರು ಏನು ಆ್ಯಕ್ಚುಲಿ ಮಾಡ್ತಾರೆ. ಹೌದಾ? ಸೊ ನಾವು ಹೇಳಿರ್ತೀವಿ ನಮಗೊಂದು ಕಾರ್ ಬೇಕು ಅಂತ, ಆಯಿತಾ? ಸೊ ನಾನು ಹೇಳ್ತೀನಿ, ಅಯ್ಯೋ ನಾನು ಓಡಾಡಿದ್ರೆ ನಾನು 10 ಲಕ್ಷದ ಕಾರಲ್ಲೇ ಓಡಾಡ್ತೀನಿ ಅಂತ. ರೈಟ್? ಬಟ್
ಕಾರ್ ಶೋರೂಮಿಗೆ ಬಂದಾಗ ಒಬ್ಬ ಸೇಲ್ಸ್ಮನ್ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಸೊ ಅವರ ಒಂದು ಇನ್ಕಮ್ ಲೆವೆಲ್ಲು ಅವ್ರದ್ದೊಂದು ಪ್ರಿಫರೆನ್ಸಸ್, ಅವ್ರಿಗೆ ಯಾವ ಥರದ್ದು ಕಾರ್ ಬೇಕು, ಫ್ಯಾಮ್ಲಿ ಕಾರ್ ಬೇಕಾ ಅಥವಾ ಡೈಲಿ ಓಡಾಡೋಕ್ಕೆ ಬೇಕಾ ಅಥವಾ ಕಮರ್ಷಿಯಲ್ ಪರ್ಪಸಿಗೆ ಬಿಡ್ತಿದ್ದಾರಾ, ರೈಟ್? ಸೊ ಫ್ಯಾಮಿಲಿ ನೀಡ್ ಏನಿದೆ ಅಂತ ತಿಳ್ಕೊಂಡಾಗ ಸೇಲ್ಸ್ಮೆನ್ನು ಒಳ್ಳೆ ಒಂದು ಕಾರನ್ನು, ಅವ್ರ ಬಜೆಟಿಗೆ ಇರುವಂಥ ಕಾರನ್ನು, ಒಳ್ಳೆ ಫೀಚರ್ಸ್ ಇರುವಂಥ ಕಾರನ್ನು ಸಜೆಸ್ಟ್ ಮಾಡಿದಾಗ ಏನು ಮಾಡ್ಬೋದು, ಅವರು 10 ಲಕ್ಷ ಬಿಟ್ಟು ಅವ್ರು 6 ಲಕ್ಷಕ್ಕೂ 7 ಲಕ್ಷಕ್ಕೂ ಶಿಫ್ಟ್ ಆಗ್ಬೋದು, ಅವ್ರಿಗೆ ಬೇಕಾದಂಥ ಫೀಚರ್ ಆ ಪ್ರಾಡಕ್ಟಲ್ಲಿ ಸಿಕ್ಕಾಗ, ಆಯಿತಾ? ಅಥವಾ ಅದೇ 4 ಲಕ್ಷದ 5 ಲಕ್ಷದ ಕಾರ್ ಬೇಕು ಅಂತ ನೋಡೋಕ್ಕೆ ಹೋದವರು ಬೇರೆ ಕಾರನ್ನು ನೋಡಿ ಅದರಲ್ಲಿ ಅವರಿಗೆಲ್ಲ ಫೀಚರ್ಸ್ ಕಂಡು ಅದು ಇಷ್ಟ ಆಯಿತು, ಪ್ರಿಫರೆನ್ಸ್ ಬಂತು, ಅಥವಾ ಲೋನ್ ಫೆಸಿಲಿಟಿ ಇದೆ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ಏನು ಮಾಡ್ಬೋದು, ಹೆಚ್ಚಿಗೆ ಅಮೌಂಟ್ ಕೊಟ್ಟು ಬೇರೆ ಕಾರನ್ನು ತೊಗೊಳ್ಬೋದು. ಅರ್ಥ ಆಗ್ತಿದೆಯಾ? ಸೊ ದೇರ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಕನ್ಸ್ಯೂಮರ್ಸ್ ಸೇ ಆ್ಯಂಡ್ ವಾಟ್ ದೇ ಆ್ಯಕ್ಚುಲಿ ಡು. ಸೊ ಈ ಗ್ಯಾಪನ್ನು ತಿಳ್ಕೊಳ್ಳೋಕ್ಕೆ ಸೊ ಕನ್ಸ್ಯೂಮರ್ ಸೈಕಾಲಜಿನ ಒಬ್ಬ ಸೇಲ್ಸ್ಮೆನ್ ತಿಳ್ಕೊಳ್ಳೇಬೇಕಾಗತ್ತೆ. ಕನ್ಸ್ಯೂಮರ್ ಸೈಕಾಲಜಿನ ತಿಳ್ಕೊಂಡಾಗ ಮಾತ್ರ ಅವ್ರು ಯಾವ ಥರ ಡಿಸಿಷನ್ಸ್ ತೊಗೊಳ್ತಾರೆ, ಅವ್ರ ಡಿಸಿಷನನ್ನು ಏನು ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸಪೋಸ್ ದುಡ್ಡು ಅನ್ನೋದು ಒಂದು ವೇಳೆ ಅವ್ರ ತಲೆಯಲ್ಲಿತ್ತು ಅಂದರೆ ಕಾರ್ ಪರ್ಚೇಸ್ ಮಾಡೋಕ್ಕೆ ಅವ್ನು ಲೋನ್ ಫೆಸಿಲಿಟಿ ಇದೆ, EMI ಕಟ್ಕೊಳ್ಳಿ ಅಂತ ಹೇಳ್ಬೋದು, ಆಯಿತಾ? ಅವ್ರು ಅಥವಾ ಸೇಫ್ಟಿ ನೋಡ್ತಾ ಇದ್ದಾರೆ ಅಂದಾಗ ಸೊ ಅವನು ಆ ಕಾರಲ್ಲಿ ಬೇರೆ ಸೇಫ್ಟಿ ಕಾರ್, ಡ್ಯುಯಲ್ ಏರ್ ಬ್ಯಾಗ್ಸ್ ಇರುವಂಥದ್ದು, ಇನ್ ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿರುವಂಥದ್ದು ಕಾರನ್ನು ತೋರಿಸ್ಬೋದು. ಸೊ ಈ ಥರದಲ್ಲಿ ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ, ಅವ್ರ ಹ್ಯೂಮನ್ ಬಿಹೇವಿಯರಲ್ಲಿ ಏನು ಓಡ್ತಾ ಇದೆ ಅಂತೇಳಿ ಸೇಲ್ಸ್ಮೆನ್ ತಿಳ್ಕೊಂಡಾಗ, ಅವ್ರು ಕನ್ಸ್ಯೂಮರ್ ಸೈಕಾಲಜಿನ ಸ್ಟಡಿ ಮಾಡಿದಾಗ ಸೊ ಸೇಲ್ನ ಇಫೆಕ್ಟಿವ್ ಆಗಿ ಮಾಡ್ಕೋಬೋದು ಅವನು. ಓಕೆ, ದೆನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕನ್ಸ್ಯೂಮರ್ ಬಿಹೇವಿಯರ್ ದೆನ್? ಸೊ ಹಾಗಾದ್ರೆ ಯಾವುದ್ಯಾವ್ದು ಫ್ಯಾಕ್ಟರ್ಸು ಕನ್ಸ್ಯೂಮರ್ ಬಿಹೇವಿಯರ್ನ ಅಫೆಕ್ಟ್ ಮಾಡ್ತಾ ಇದೆ, ಆಯಿತಾ? ಫಸ್ಟ್ ಒನ್ ಕಲ್ಚರ್. ಓಕೆ, ಸೊ ನಮ್ಮ ಕಲ್ಚರ್ ಅಂತ ಬಂದಾಗ ನಾವಿಲ್ಲಿ ಒಂದು ಸೆಟ್ ಆಫ್ ಬಿಲೀಫ್ಸ್ನ ನೋಡ್ತೀವಿ, ಆಯಿತಾ? ಒಂದು ಕಸ್ಟಮ್ಸ್ನ ನೋಡ್ತೀವಿ, ಒಂದು ಪ್ರಿನ್ಸಿಪಲ್ಸ್ನ ನೋಡ್ತೀವಿ, ಒಂದು ಪದ್ಧತಿ ಇರುತ್ತೆ, ಅಲ್ಲಿ ಒಂದು ನಂಬಿಕೆ ಇರುತ್ತೆ ಕಲ್ಚರ್ ಅಂತ ಬಂದಾಗ, ಹೌದಾ? ಸೊ ನೋಡಿ, ಈಗ ನಾವು ಗೋ ಹತ್ಯೆ ಮಾಡಲ್ಲ, ಯಾಕಂದರೆ ಆಕಳನ್ನು ನಾವು ದೇವ್ರ ಸ್ಥಾನದಲ್ಲಿ ನೋಡ್ತೀವಿ. ಸೊ ಗೋ ಹತ್ಯೆ ಮಹಾಪಾಪ, ರೈಟ್? ಸೊ ಅದರಿಂದ ಮಾಡಿದಂಥ ಯಾವ ಪ್ರಾಡಕ್ಟ್ಸನ್ನು ನಾವು ಮುಟ್ಟಲ್ಲ. ಅರ್ಥ ಆಗ್ತಿದೆಯಾ? ದೆನ್ ಟೆಂಪಲ್ಸ್ಗಳಲ್ಲಿ ಹತ್ರ ನಾನ್ ವೆಜ್ ತೊಗೊಂಡು ಹೋಗಲ್ಲ, ಅದು ನಮ್ಮ ಬಿಲೀಫು, ಹೌದಾ? ರೈಟ್? ಸೊ ಈ ಥರದ್ದು ಒಂದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಏನಿರುತ್ತೆ ಅದು ಒಂದು ಬಿಲೀಫು ನಮ್ಮ ಮೈಂಡಲ್ಲಿರುತ್ತೆ, ಪ್ರತಿಯೊಬ್ಬ ಕಸ್ಟಮರ್ ಮೈಂಡಲ್ಲೂ ಇರುತ್ತೆ, ಆಯಿತಾ? ಸೊ ಈ ಕಾರ್ ಎಕ್ಸಾಂಪಲ್ ಕೊಟ್ಟೆ, ಕಾರ್ ತೊಗೊಳಕ್ಕೆ ಹೋದಾಗ ಹೇಳ್ಬೋದು, ಈ ಬ್ಲೂ ಕಲರ್ ಕಾರು ನಾವು ತೊಗೊಳ್ಳಲ್ಲ ಬಿಕಾಸ್ ನಮಗಿದು ಆಗಿ ಬರಲ್ಲ ಅಂತ ಅವ್ರ ಮೈಂಡಲ್ಲಿದ್ದರೆ ನಾವು ಅವಾಗ ಬ್ಲೂ ಮೇಲೆ ಫೋಕಸ್ ಮಾಡಬಾರ್ದು. ಸೇಲ್ಸ್ಮೆನ್ ಅವನೇನು ಹೇಳ್ಬೋದು, ಹಾಗಾದ್ರೆ ವೈಟ್ ತೊಗೊಳ್ಳಿ ಸರ್, ಅಥವಾ ಸಿಲ್ವರ್ ತೊಗೊಳ್ಳಿ ಸರ್, ಇದನ್ನು ಚೆನ್ನಾಗಿ ಒಪ್ಪರುತ್ತೆ ನಿಮಗೆ ಅಂದಾಗ ಸೊ ಅವ್ರೇನು ಮಾಡ್ತಾರೆ, ಬೇರೆ ಕಡೆ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಅರ್ಥ ಆಗ್ತಿದೆಯಾ? ಸೊ ನಮ್ಮ ಕಲ್ಚರು, ಆಯಿತಾ, ದ ಕಲ್ಚರ್ ಆಫ್ ದಿ ಸೊಸೈಟಿ ವಿದಿನ್ ವಿಚ್ ಕನ್ಸ್ಯೂಮರ್ ಇಸ್ ಕಂಟೆಂಟ್ ವಿಲ್ ಈಸಿಲಿ ಡಿಟರ್ಮೈನ್ ವಾಟ್ ದೇರ್ ಬೈಯಿಂಗ್ ಬಿಹೇವಿಯರ್ ಈಸ್, ಆಯಿತಾ? ಹಿಯರ್ it also defines the traditions and custom of the society which seeks to persuade them to buy its product or services. ಸೊ ಹಾಗಾಗಿ ಒಬ್ಬ ಮನುಷ್ಯನ ಬಿಹೇವಿಯರ್ ಸ್ಟಡಿ ಮಾಡಬೇಕಾದ್ರೆ ಒಂದು ಕಲ್ಚರ್ ಅನ್ನೋದು ಏನಾಗುತ್ತೆ, ಅವನಿಗೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ತುಂಬ. ಓಕೆ, ದೆನ್ ಸೋಷಿಯಲ್ ಕ್ಲಾಸ್. ಸೊ ಎವ್ರಿ ಸೊಸೈಟಿ ಹಿಯರ್ ಹ್ಯಾಸ್ ಸಮ್ ಸೋಷಿಯಲ್ ಕ್ಲಾಸಸ್, ರೈಟ್? ಸೊ ವೆನ್ ಯು ವಾಂಟ್ ಟು ಸೆಲ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸ್, the consumers within the given society, you need to know which social class you are targeting, ಆಯಿತಾ? ಯಾವ ಸೋಷಿಯಲ್ ಕ್ಲಾಸನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ನೀವು ಮೊದಲೇ ತಿಳ್ಕೊಳ್ಬೇಕಾಗಿರುತ್ತೆ. ಬಿಕಾಸ್ ದ ಬೈಯಿಂಗ್ ಬಿಹೇವಿಯರ್ ಆಫ್ ದ ಮೆಂಬರ್ಸ್ ಆಫ್ ದ ಸೇಮ್ ಸೋಷಿಯಲ್ ಕ್ಲಾಸ್ ವಿಲ್ ಬಿ ಸಿಮಿಲರ್. ಓಕೆ, ಸೊ ಆ ಸೋಷಿಯಲ್ ಕ್ಲಾಸ್ ಅನ್ನೋದು ಅವ್ರದ್ದು ಇನ್ಕಮ್ ಲೆವೆಲ್ ಮೇಲೆ ಡಿಪೆಂಡ್ ಇರ್ಬೋದು, ಅವ್ರ ಲೆವೆಲ್ ಆಫ್ ಎಜುಕೇಷನ್ ಮೇಲೆ ಡಿಪೆಂಡ್ ಇರ್ಬೋದು, ಅಥವಾ ಬೇರೆ ಇನ್ಯಾವುದೋ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಇರ್ಬೋದು. ಸೊ ಅದನ್ನು ನೋಡಿದಾಗ ಆ ಸೋಷಿಯಲ್ ಕ್ಲಾಸಿಗೆ ಏನು ಬೇಕು ಅಂತ ನೀವು ತಿಳ್ಕೊಂಡಾಗ ಸೊ ಏನಾಗ್ಬೋದು, ನೀವು ಅದನ್ನು ಟಾರ್ಗೆಟ್ ಮಾಡ್ಬೋದು, ಸೇಲ್ಸ್ ಮಾಡ್ಬೋದು, ಆಯಿತಾ? ಸೊ ಸೋಷಿಯಲ್ ಕ್ಲಾಸ್ ಅಂತ ಬಂದಾಗ ಸೊ ಒಂದು ಫ್ಯಾಮಿಲೀಸ್, ಒಂದು ಒಳ್ಳೆ ಇನ್ಕಮ್ ಲೆವೆಲ್ ಇದೆ, ಎಲ್ಲ ಒಂದು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅಂದಾಗ ಸೊ ನೀವೇನು ಮಾಡ್ಬೋದು, ಆ ಕ್ಲಾಸಲ್ಲಿ ಒಂದು ಒಳ್ಳೆ ಆಫರ್ಸ್, ಏನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಅಥವಾ ನಿಮ್ಮ ಪ್ರಾಡಕ್ಟೇನೋ ಒಳ್ಳೆ ಪ್ರಾಡಕ್ಟನ್ನು, ಕಾಸ್ಟ್ಲಿ ಪ್ರಾಡಕ್ಟನ್ನು ನೀವೇನು ಮಾಡ್ಬೋದು, ಸೇಲ್ ಮಾಡ್ಬೋದು. EMI ಅಂತೂ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಕೊಂಡು ಈ ಥರದಲ್ಲಿ ನೀವು ಅವರೊಂದು ಇನ್ಕಮ್ ಲೆವೆಲ್ನ ನೋಡಿಕೊಂಡು, ಆಯಿತಾ, ಅವ್ರ ಲೆವೆಲ್ ಆಫ್ ಎಜುಕೇಷನ್ನ ನೋಡಿಕೊಂಡು ಆ ಯಾವ ಥರ ಸೋಷಿಯಲ್ ಕ್ಲಾಸ್ ಇದೆ, ಸಿಮಿಲರ್ ಹ್ಯಾಬಿಟ್ಸ್ ಇದೆನಾ ಅಂತ ನೀವು ಸ್ಟಡಿ ಮಾಡೋದ್ರಿಂದ ಅವ್ರಿಗೊಂದು ಸೇಲನ್ನು ಮಾಡ್ಬೋದು. ಸೊ ಹಾಗಾಗಿ ಸೋಷಿಯಲ್ ಕ್ಲಾಸ್ ಅನ್ನೋದು ಸಹ ಅವರೊಂದು ಕನ್ಸ್ಯೂಮರ್ ಬಿಹೇವಿಯರ್ನ ಇಂಪ್ಯಾಕ್ಟ್ ಮಾಡುತ್ತೆ. ದೆನ್
ರೆಫರೆನ್ಸ್ ಗ್ರೂಪ್ಸ್. ರೆಫರೆನ್ಸ್ ಗ್ರೂಪ್ಸ್ ಅಂದರೆ here the consumer will buy a product or service simply because members of the reference group are buying the same product. ಸೊ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮ್ಲಿ, ನನ್ನ ರಿಲೇಟಿವ್ಸು, ಅಥವಾ ನಾನು ಕೆಲಸ ಮಾಡ್ತಿರೋಂಥ ನನ್ನ ಕಲೀಗ್ಸು, ಅಥವಾ ನನ್ನ ಸೇಮ್ ಸೋಷಿಯಲ್ ಕ್ಲಾಸ್ನವರು, ನಾನು ಡಾಕ್ಟ್ರು ಅವರು ಡಾಕ್ಟ್ರು, ಈ ಥರ ಸೋಷಿಯಲ್ ಕ್ಲಾಸ್ನವರು. ಸೊ ಈ ಥರದ ಮೆಂಬರ್ಸು ಏನು ಪರ್ಚೇಸ್ ಮಾಡ್ತಾರೆ ಅದನ್ನು ನೋಡಿಕೊಂಡು ಅದನ್ನೇ ರೆಫರ್ ಮಾಡಿಕೊಂಡು ಬೇರೆಯವರು ಪರ್ಚೇಸ್ ಮಾಡೋರು ಇರ್ತಾರೆ. ಆಯಿತಾ? ಕನ್ಸ್ಯೂಮರ್ಸ್ ಏನು ಮಾಡ್ತಾರೆ, ನಮ್ಮ ಮೆಂಬರ್ಸ್ ಆಫ್ ರೆಫರೆನ್ಸ್ ಗ್ರೂಪ್ಸ್ ಯಾರು ಏನೇನು ಪರ್ಚೇಸ್ ಮಾಡಿದ್ದಾರೆ ನೋಡಿಕೊಂಡು ಇವರು ಪರ್ಚೇಸ್ ಮಾಡೋರು ಇರ್ತಾರೆ. ಹಾಗಾಗಿ ನಮ್ಮ ರೆಫರೆನ್ಸ್ ಗ್ರೂಪ್ಸು ಸಹ ಒಂದು ನಮ್ಮ ಡಿಸಿಷನನ್ನು ಇಂಪ್ಯಾಕ್ಟ್ ಮಾಡೋ ಥರ ಇರುತ್ತೆ, ಕನ್ಸ್ಯೂಮರ್ ಬಿಹೇವಿಯರನ್ನು. ಅದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ನಂತರ ಫ್ಯಾಮ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ರೈಟ್? ಸೊ ದ ಬೈಯಿಂಗ್ ಬಿಹೇವಿಯರ್ ಆಫ್ ದ ಕನ್ಸ್ಯೂಮರ್ ವಿಲ್ ಬಿ ಎಫೆಕ್ಟೆಡ್ ಬೈ ದ ಫ್ಯಾಮ್ಲೀಸ್ ಆರ್ ದ ಒಪಿನಿಯನ್ ಆಫ್ ದ ಫ್ಯಾಮ್ಲೀಸ್. ಸೊ ಇಲ್ಲಿ ಫ್ಯಾಮಿಲಿ ಅಂತ ಬಂದಾಗ ಒಬ್ಬ ಇಂಡಿವಿಜುವಲ್ಲು ಏನು ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಸೊ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಡಿಸಿಷನ್ಸ್ ತೊಗೊಂಡಾಗ ಅದು ಇಂಪ್ಯಾಕ್ಟ್ ಆಗ್ಬೋದು. ಹಾಗಾಗಿ ಸೊ ಒಂದು ಕಡೆ ನಾವು ಇದ್ದೀವಿ, ಕೂಡಿದ್ದೀವಿ ಅಂದಾಗ, ಅಥವಾ ಒಂದು ಫ್ಯಾಮ್ಲಿಯಲ್ಲಿ ಇದ್ದೀವಿ ಅಂತ ಬಂದಾಗ, ಸೊ ಒಬ್ರದ್ದು ಇಷ್ಟ ಕಷ್ಟ ನಡೆಯಲ್ಲ, ಎಲ್ಲರದು ಒಂದು ಕನ್ಕ್ಲೂಡ್ ಒಪಿನಿಯನ್ನಿಂದ ಒಂದು ಪ್ರಾಡಕ್ಟು ಬೈ ಮಾಡಬೇಕಾಗುತ್ತೆ. ಹಾಗಾಗಿ ಈ ಬೈಯಿಂಗ್ ಬಿಹೇವಿಯರ್ನ ಫ್ಯಾಮ್ಲಿನೂ ಇನ್ಫ್ಲುಯೆನ್ಸ್ ಮಾಡುತ್ತೆ. ನಂತರ ಸ್ಟೇಟಸ್ ಆ್ಯಂಡ್ ರೋಲ್. ಆಯಿತಾ? ನಮ್ಮ ಸ್ಟೇಟಸ್ಸು, ಸೊಸೈಟಿಲಿ ನಮ್ಮ ಸ್ಟೇಟಸ್ಸು, ನಾವು ಯಾವುದೋ ಒಂದು ಗ್ರೂಪಲ್ಲಿ ಮೆಂಬರ್ ಆಗಿದ್ದೀವಿ, ಯಾವುದೋ ಒಂದು ಕ್ಲಬ್ಬನ್ನು ನಡೆಸ್ತಾ ಇದ್ದೀವಿ, ಒಂದು ಆರ್ಗನೈಸೇಷನಲ್ಲಿ ಲೀಡ್ ಮಾಡ್ತಾ ಇದ್ದೀವಿ ಅಂದಾಗ ಆ ಸ್ಟೇಟಸ್ ಮತ್ತು ರೋಲ್ ಏನು ಮಾಡುತ್ತೆ, ದೇ ಹ್ಯಾವ್ ಟು ಮೇಂಟೈನ್ ವಿದಿನ್ ದ ಗ್ರೂಪ್. ಅದೇನಾಗುತ್ತೆ, ವಿಲ್ ಇನ್ಫ್ಲುಯೆನ್ಸ್ ದ ಬೈಯಿಂಗ್ ಡಿಸಿಷನ್ಸು. ಆಯಿತಾ? ಯಾವುದೋ ಒಂದು ಕಂಪನಿನಲ್ಲಿ ನಾನು ಒಳ್ಳೆ ಪೊಸಿಷನ್ ಇದ್ದೀನಿ, ವರ್ಕ್ ಮಾಡ್ತಿದ್ದೀನಿ ಅಂದಾಗ ನೀವು ಹಾಕೋ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಇರ್ಬೋದು, ನೀವು ಓಡಾಡೋ ವೆಹಿಕಲ್ಲು ಬೇರೆ ಆಗ್ಬೋದು, ನಿಮ್ಮ ಸ್ಟೇಟಸ್ ಪ್ರಾಡಕ್ಟು ಬೇರೆ ಆಗಿರ್ಬೋದು. ಆಯಿತಾ? ಬ್ರ್ಯಾಂಡೆಡ್ ಕ್ಲಾತ್ಸ್, ಬ್ರ್ಯಾಂಡೆಡ್ ವಾಚಸ್, ಪರ್ಫ್ಯೂಮ್ಸ್, ಸೊ ಈ ಥರ ಎಲ್ಲ ಪ್ರಿಫರ್ ಮಾಡ್ಬೋದು. ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. ಆಯಿತಾ? ಸೊ ಅವರ ಒಂದು ಸ್ಟೇಟಸ್ ಏನಿದೆ, ಅವ್ರದ್ದು ಒಂದು ರೋಲ್ ಏನಿದೆ, ಅದನ್ನು ನೋಡಿಕೊಂಡು ನೀವು ಅದನ್ನು ಸೇಲ್ ಮಾಡಬೇಕಾಗತ್ತೆ ಪ್ರಾಡಕ್ಟ್ನ. ಹಾಗಾಗಿ ನಾವಿರೋಂಥ ಸ್ಟೇಟಸ್ಸು, ನಾವೇನು ಪೊಸಿಷನಲ್ಲಿ ಇರ್ತೀವಿ ಅನ್ನೋದು ಸಹ ಒಂದು ಪರ್ಚೇಸ್ ಮಾಡೋದಕ್ಕೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ನಂತರ ಏಜ್ ಆ್ಯಂಡ್ ಲೈಫ್ ಸ್ಟೇಜು. ಓಕೆ, ಸೊ ನಾವೀಗ ಯಾವ ಏಜಲ್ಲಿದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಮ್ಮ ಲೈಫ್ ಸ್ಟೇಜ್ ಹೇಗಿದೆ, ನಾವು ಯಾವ ಪೊಸಿಷನ್ ನೋಡಬೇಕು. ಚಿಕ್ಕ ಮಕ್ಕಳ, ಅಡಲ್ಟ್ಸಾ ಅಥವಾ ವಯಸ್ಸಾದವರ. ಸೊ ಇದನ್ನು ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಹೌದಾ? ಸೊ ವಯಸ್ಸಾದವರು ನಾನು ಟ್ರಿಪ್ ಮಾಡ್ಕೊಂಬರ್ತೀನಿ ಅಂಥೇಳಿ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಆ ಏಜಲ್ಲಿ ಅವರಿಗೆ ತಿರ್ಗೋಕ್ಕೆ ಶಕ್ತಿ ಇರೋಲ್ಲ. ಆಯಿತಾ? ಅದೇ ಚಿಕ್ಕ ಮಕ್ಕಳಿಗೆ ನೀವು ಏನಾದರೂ ಕೆಮಿಕಲ್ ಪ್ರಾಡಕ್ಟ್ಸ್ ಕೊಡ್ತೀನಿ ಅಂದರೆ, ಅಥವಾ ಏನಾದರೂ ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಕೊಡ್ತೀನಿ ಅಂದರೆ ಅವ್ರು ಬಾಯ್ ಮಾಡಲ್ಲ, ಬಿಕಾಸ್ ಅವ್ರಿಗೆ ಅವಶ್ಯಕತೆನೇ ಇರೋಲ್ಲ. ಹೌದಾ? ಸೊ ನೀವು ಟಾರ್ಗೆಟ್ ಮಾಡಬೇಕಾದ್ರೆ ಸೇಲನ್ನು, ಸೊ ನಾವು ಯಾವ ಗ್ರೂಪಲ್ಲಿ ಇದ್ದೀವಿ ಅಂತ ನೋಡಿ ಸೇಲ್ ಮಾಡಬೇಕಾಗತ್ತೆ, ರೈಟ್? ಸೊ ನಾವಿರುವಂಥ ಏಜು, ನಾವು ಯಾವ ಲೈಫ್ ಸ್ಟೇಜಲ್ಲಿ ಇದ್ದೀವಿ ಅನ್ನೋದು ಸಹ ನಮ್ಮ ಒಂದು ಬೈಯಿಂಗ್ ಡಿಸಿಷನನ್ನು ನೋಡುತ್ತೆ, ರೈಟ್? ದೆನ್ occupation of the consumer. Okay, so here the occupation of the consumer will affect the buying decision, as it will determine their income level, their social status, their interest as well. Okay, so ಇಲ್ಲಿ ಒಬ್ಬ ಪರ್ಸನಿಂದ ಇನ್ಕಮ್ ಎಷ್ಟಿದೆ, ಅವ್ನ ಸೋಷಿಯಲ್ ಸ್ಟೇಟಸ್ ಏನಿದೆ, ಅವ್ನ ಇಂಟ್ರೆಸ್ಟ್ ಏನಿದೆ ಅನ್ನೋದನ್ನು ಅವನ ಆಕ್ಯುಪೇಷನಿಂದ ತಿಳ್ಕೊಳ್ಬೋದು. ಅವ್ನ ಕೆಲಸ ಏನು, ಅವ್ನ ಸಂಬಳ ಎಷ್ಟು ಅಂತ ಕೊಡ್ತಾ ಇದ್ರೆ ಮಾತ್ರ ಅವ್ನು ಏನೇನು ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ಬೋದು ಅಂತ ನೋಡ್ಬೋದು. ಸೊ ಅವ್ನು ಮಾಡೋ ಒಂದು ಕೆಲಸ, ಅವನ ಒಂದು ಆಕ್ಯುಪೇಷನ್ನು ಅವನ ಒಂದು ಪ್ರಾಡಕ್ಟ್ನ ತೊಗೊಳ್ಳೋಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ, ಏನೋ ಚಿಕ್ಕ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಅವನಿಗೆ ಇನ್ಕಮ್ ಲೆವೆಲ್ ಕಡಿಮೆ ಇರ್ಬೋದು, ಅವನಿಗೆ ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ನ ಅಫೋರ್ಡ್ ಮಾಡೋಕ್ಕಾಗದೇ ಇರ್ಬೋದು. ನೀವು ಅವನ ಹತ್ರ ಹೋಗ್ಕೊಂಡು ಯಾವುದಾದ್ರು ಕಾಸ್ಟ್ಲಿ ಪ್ರಾಡಕ್ಟ್ಸನ್ನು ತೋರಿಸಿದ್ರೆ ಅವ್ನು ಬೈ ಮಾಡಲ್ಲ. ಆಯಿತಾ? ಅದೇ ಒಬ್ಬ ಆಕ್ಯುಪೇಷನಿಂದ ಒಬ್ಬ ಡಾಕ್ಟ್ರ್ ಇದ್ದಾನೆ ಅಥವಾ ಇಂಜಿನಿಯರ್ ಇದ್ದಾನೆ ಅಂತ ಅಂದಾಗ ನೀವೇನು ಮಾಡ್ಬೋದು, ಸೊ ನಿಮ್ಮ ಒಂದು ಕಾಸ್ಟ್ಲಿ ಪ್ರಾಡಕ್ಟ್ ನನಗೆ ಅಫೋರ್ಡ್ ಮಾಡಿದಾಗ ಏನು ಮಾಡ್ತಾನೆ, ಅವ್ನು ಆಫರ್ ಮಾಡಿದಾಗ ಸೊ ಅದನ್ನು ತೊಗೊಳ್ಳೋ ಶಕ್ತಿ ಅವನಿಗೆ ಇನ್ಕಮ್ ಇರುತ್ತೆ, ಸೊ ಅವ್ನು ತೊಗೊಳ್ಬೋದು. ಹಾಗಾಗಿ ನೀವು ಸೇಲ್ಸ್ಮೆನ್ ಆಗಿ ಏನು ಮಾಡಬೇಕು, ಸೊ ಅವ್ರ ಆಕ್ಯುಪೇಷನ್ ಏನಿದೆ, ಅವ್ರದ್ದು ಇನ್ಕಮ್ ಲೆವೆಲ್ ಏನಿದೆ, ಅವ್ರ ಸೋಷಿಯಲ್ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಂಡು ಸೇಲ್ ಮಾಡಬೇಕಾಗತ್ತೆ. ಹಾಗಾಗಿ ದ ಆಕ್ಯುಪೇಷನ್ ಆಫ್ ದ ಕನ್ಸ್ಯೂಮರ್ ಮ್ಯಾಟರ್ಸ್. ದೆನ್ ದ ಲೈಫ್ ಸ್ಟೈಲ್ ಆಫ್ ದ ಕನ್ಸ್ಯೂಮರ್ಸ್. ಆಯಿತಾ? ಸೊ ದ ಪೀಪಲ್ ಹೂ ಕಮ್ ಫ್ರಮ್ ಡಿಫ್ರೆಂಟ್ ಆಕ್ಯುಪೇಷನ್ಸ್, ಹೂ ಆರ್ ಡಿಫ್ರೆಂಟ್ ಸೋಷಿಯಲ್ ಕ್ಲಾಸ್ ಆ್ಯಂಡ್ ಕಲ್ಚರ್ ವಿಲ್ ಹ್ಯಾವ್ ಲೈಫ್ ಸ್ಟೈಲ್ಸ್ ದಟ್ ಡಿಫರ್ ಫ್ರಮ್ ಈಚ್ ಅದರ್. ಇಲ್ಲಿ ಲೈಫ್ ಸ್ಟೈಲ್ ಅಂತ ಬಂದಾಗ, ಆಯಿತಾ, ವಾಟ್ ದೇ ಪ್ರಿಫರ್ ಫಾರ್ ದರ್ ಆ್ಯಕ್ಟಿವಿಟೀಸ್, ಅಥವಾ ಅವ್ರ ಇಂಟ್ರೆಸ್ಟ್ ಏನು, ಅವ್ರ ಒಪಿನಿಯನ್ ಏನು, ಸೊ ಅವರು ನಡೆಸ್ಕೊಂಡು ಹೋಗ್ತಾ ಇರೋ ಜೀವನ ಯಾವ ಥರದಲ್ಲಿದೆ, ಲಕ್ಸುರಿಯಸ್ ಆಗಿದೆನಾ, ರೈಟ್?
ಸೊ ಒಬ್ಬ ಸ್ವಿಮ್ಮಿಂಗ್ ಇಷ್ಟ ಇರುತ್ತೆ ಆಯಿತಾ, ಅವ್ರ ಲೈಫ್ ಟೈಮ್ ತುಂಬ ಹೈ ಇದೆ, ಅವ್ನು ಸ್ವಿಮ್ಮಿಂಗಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾನೆ ಅಂದಾಗ ನೀವೇನು ಮಾಡ್ಬೋದು, ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್ ರಿಲೇಟೆಡ್ ಏನಾದ್ರು ಐಟಮ್ಸನ್ನು ಸೇಲ್ ಮಾಡ್ಬೋದು. ಅಥವಾ ಒಬ್ಬನ ಲೈಫ್ ಸ್ಟೈಲು ತುಂಬ ಸೋಷಿಯಲ್ ಕ್ಲಾಸ್ ತುಂಬ ಹೈಫೈ ಇದೆ ಅಂತ ಅಂದಾಗ ಅವ್ನಿಗೆ ಬ್ರ್ಯಾಂಡೆಡ್ ಕ್ಲೋತ್ಸು, ಬ್ರ್ಯಾಂಡೆಡ್ ಶೂಸು, ಬ್ರ್ಯಾಂಡೆಡ್ ವಾಚಸನ್ನು ಕೊಡ್ಬೋದು. ಅಥವಾ ಒಬ್ಬ ಲೈಫ್ ಸ್ಟೈಲು ಒಬ್ಬ ರೈತ ಅಥವಾ ಒಂದು ಅಷ್ಟು ಲಕ್ಸುರಿಯಸ್ ಪ್ರಾಡಕ್ಟ್ ಇಷ್ಟಪಡಲ್ಲ ಅಂದಾಗ ನೀವು ಅದಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಸನ್ನು ಸೇಲ್ ಮಾಡ್ಬೋದು, ಅವ್ನ ನೀಡ್ ಏನಿದೆ ನೋಡಿಕೊಂಡು. ಸೊ ಆ ಥರದಲ್ಲಿ ಒಬ್ಬ ಕನ್ಸ್ಯೂಮರ್ ಲೈಫ್ ಸ್ಟೈಲ್ ಹೇಗಿದೆ, ಅವ್ನು ಹೇಗೆ ತನ್ನ ಜೀವನ ಶೈಲಿನ ಇಟ್ಕೊಂಡಿದ್ದಾನೆ ಅದ್ರ ಮೇಲೂ ಸಹ ಅವನ ಡಿಸಿಷನ್ಸು ನಿಂತ್ಕೊಂಡಿರುತ್ತೆ. ನಂತರ ಪರ್ಸ್ನಾಲಿಟಿ ಆ್ಯಂಡ್ ಸೆಲ್ಫ್ ಪರ್ಸೆಪ್ಷನ್ ಆಯಿತಾ. ಸೊ ಎವ್ರಿ ಕನ್ಸ್ಯೂಮರ್ ಇಸ್ ಡಿಫ್ರೆನ್ಸ್ ಆ್ಯಂಡ್ ಈಚ್ ಕನ್ಸ್ಯೂಮರ್ ಈಸ್ ಯುನೀಕ್ ಇನ್ ಹರ್ ಸೆಲ್ಫ್ ಅಥವಾ ಈಸ್ ಯುನೀಕ್ ಇನ್ ಹಿಮ್ಸೆಲ್ಫ್. ಪ್ರತಿಯೊಬ್ಬರು ಅವರ ಟೇಸ್ಟು ತಕ್ಕಂಗೆ ಡಿಫ್ರೆಂಟ್ ಆಗಿರ್ತಾರೆ. ಒಬ್ಬೊಬ್ಬರು ಪರ್ಸ್ನಾಲಿಟಿ ಒಂದೊಂದು ಥರ ಇರುತ್ತೆ, ಅವ್ರ ಸೆಲ್ಫ್ ಪರ್ಫೆಕ್ಷನ್ ಬೇರೆ ಥರ ಇರುತ್ತೆ ಆಯಿತಾ. ಸೊ ಅದನ್ನು ನೋಡಿಕೊಂಡು ಸಹ ಅವರು ಡಿಸಿಷನ್ಸ್ನ ತೊಗೊಳ್ತಾರೆ. ಲೈಕ್ ಈಗ ಟೀಚರ್ಸ್ ಅಂತ ಬಂದಾಗ ನಾವು ಸಿಂಪಲ್ ಲಿವಿಂಗ್ ಇಷ್ಟಪಡ್ತೀವಿ ಆಯಿತಾ. ಸೊ ಏನು ಲಕ್ಸುರಿ ಹೀಗೆ ನೀವು ಮೇಕಪ್ ಆ ಥರದ್ದೇನೂ ಇರೋಲ್ಲ. ಸೊ ಸಿಂಪಲ್ಲಾಗಿ ಒಂದು ಸಾರಿ ಉಟ್ಕೊಂಡು ಹೋಗಿ ಒಂದು ಪಾಠ ಮಾಡಿ ಬಂದರೂ ಖುಷಿ ಅನಿಸುತ್ತೆ ನಮಗೆ ಆಯಿತಾ. ಅದೇ ಆರ್ಟಿಸ್ಟ್ ಅಂತ ಬಂದಾಗ ಆಯಿತಾ, ಸೊ ಅವ್ರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಸೊ ಅವ್ರ ಪರ್ಸ್ನಾಲಿಟಿ ಬೇರೆ ಇರುತ್ತೆ. ಅವ್ರು ಜಿಮ್ ಹೋಗಬೇಕು ಅಂತಾರೆ, ಆಮೇಲೆ ಮೇಕಪ್ ಕಂಪಲ್ಸರಿ, ಬ್ರ್ಯಾಂಡೆಡ್ ಕ್ಲಾತ್ಸ್ ಬೇಕು ಅಂತಾರೆ, 4-5 ಕಡೆ ಸುತ್ತಾಡಬೇಕು ಅಂತಾರೆ. ಅರ್ಥ ಆಗ್ತಿದೆಯಾ. ಅಥವಾ ಒಬ್ಬ ಬಾಡಿ ಬಿಲ್ಡರ್ ಅವ್ರ ಪರ್ಸ್ನಾಲಿಟಿ ಹೇಗಿರುತ್ತೆ, 24 ತಾಸು ಜಿಮ್ಮಲ್ಲೇ ಇರ್ತೀನಿ ಅಂತಾನೆ ಬೇಕಂದ್ರೆ ಅವನು, ಅಂದರೆ ಅಷ್ಟು ಖುಷಿ ಅವರಿಗೆ, ಹೌದಾ. ಸೊ ಅದ್ರ ಪ್ರಕಾರ ಅವನು ಪ್ರೋಟೀನ್ ಶೇಕ್ ಕುಡಿತಿರ್ತಾನೆ, ಪ್ರಾಡಕ್ಟ್ಸ್ ತೊಗೊಳ್ತಾ ಇರ್ತಾನೆ, ಅವ್ನು ಒಂದು ಹೊತ್ತು ಊಟ ಬದಲು ಯಾವುದೋ ಒಂದು ಪೌಡ್ರ್ ಕುಡಿತಾ ಇರ್ಬೋದು, ರೈಟ್. ಅದು ಯಾವುದೋ ವಯಸ್ಸಾದವರಿದೆ, ಅವರಿಗೆ ಮೆಡಿಸಿನ್ಸ್ ಬೇಕಾಗಿರುತ್ತೆ, ಅದು ಅವ್ರ ಪರ್ಸನಾಲಿಟಿ ವೀಕ್ ಇರ್ತಾರೆ, ನೀವು ಅವ್ರಿಗೆ ಏನು ಮಾಡ್ಬೋದು, ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಕೊಂಡು ತೋರಿಸಿದ್ದು ಸೇಲ್ ಮಾಡ್ಬೋದು, ಬೇಗ ಸೇಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ. ಸೊ ಈ ಥರದಲ್ಲಿ ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಅಥವಾ ಸೆಲ್ಫ್ ಪರ್ಸೆಪ್ಷನ್ ಅನ್ನೋದು ಒಂದು ವ್ಯಕ್ತಿಯ ಪ್ರಾಡಕ್ಟ್ ಪರ್ಚೇಸಿಂಗ್ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ರೈಟ್. ಸೊ ನಾವು ಅಂದ್ಕೊಂಡಿರೋದು ನಮ್ಮ ಬಿಹೇವಿಯರ್ ಹೇಗಿದೆ, ಸೊ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅನ್ನೋದನ್ನು ಸಹ ನಿಮ್ಮ ಡಿಸಿಷನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಕನ್ಸ್ಯೂಮರ್ ಸೈಕಾಲಜಿ. ಓಕೆ, ಥ್ಯಾಂಕ್ ಯು.